ಜೇರಟಿಯ ಗ್ರಾಮದ ವೀರಗಂಟಿ ಮಡಿವಾಳೇಶ್ವರ ಗದ್ದಿಗೆ ಮಠದ ಆ ಜ್ಞಾನ ಪರಂಪರೆಗೆ, ಆ ಜಂಗಮ ಪರಂಪರೆಗೆ ಅನಂತ ದಂಡವತ್ತ ಪ್ರಣಾಮಗಳನ್ನು ಗೈಯುತ್ತಾ, ಈ ವೀರಗಂಟಿ ಮಡಿವಾಳೇಶ್ವರರ ಗದ್ದಿಗೆ ಮಠದ ಪುರಾಣದ ಸಭೆಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪರಮ ಪೂಜ್ಯರು, ಅನುಭಾವಿಗಳು, ಜ್ಞಾನಿಗಳು ಆಗಿರುವಂಥ ಮನ್ಯರಂಜನ ಪ್ರಣಾಮ ಸ್ವರೂಪಿ ಮಹಾಂತ ಮಹಾಸ್ವಾಮಿಗಳು ವಿರಕ್ತ ಮಠ ಜೇಡಿಯ ಪೂಜ್ಯರಲ್ಲಿ ಕೂಡ ಅನಂತ ಶರಣಾರ್ಥಿಯನ್ನು ಹೇಳ್ತಾ, ಅನುಭಾವಿಗಳು, ಪಂಡಿತರು, ಮಾತೃ ಹೃದಯದ ವ್ಯಕ್ತಿತ್ವ ಉಳ್ಳವರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಬೆಳೆಸಿದಂಥವರು, ನಿಮ್ಮೆಲ್ಲರಿಗೂ ಕೂಡ ಅನುಭವವನ್ನು ನೀಡಿ ಬೆಳೆಸುವಂಥ ಉತ್ತಮ ಗುಣವುಳ್ಳವರಾಗಿರ್ತಕ್ಕಂಥ ಗದ್ದಿಗೆಯ ವೀರಗಂಟಿ ಗದ್ದಿಗೆಯ ಮಠದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಪಂಡಿತ ಮಡಿವಾಳಿ ಶಾಸ್ತ್ರಿಗಳು ಜೇರಟಿ ಗದಗ ಅವರಲ್ಲಿ ಕೂಡ ಅನಂತ ಶರಣಾರ್ಥಿಯನ್ನು ಹೇಳುತ್ತಾ, ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ, ಸನ್ಮಾನವನ್ನು ಕೊಂಡಿರ್ತಕ್ಕಂಥ ನಮ್ಮ ನೆರೆ ಗ್ರಾಮದ ನಾಗಾವಿಯ ಅವರೆಲ್ಲ ಸುಂಟಾಣ ಗೌಡರ ಖರೆ ನಾಗಾವಿ ಆಸ್ತಿ ಒಂದು ನಾಗಾಯಿ ಗೌಡರಾಗ್ಯಾರ. ನಮ್ಮ ನಾಗಾಯಿಯ ತಮ್ಮಣಗೌಡರು ದಾನಿಗಳು, ಧರ್ಮ ದುರಂಧರರು, ವಿನಯ ಗುಣವುಳ್ಳವರು, ಒಳ್ಳೆಯ ಒಂದು ಧಾರ್ಮಿಕ ಚಿಂತಕರು, ಅಂಥವರಿಗೂ ಕೂಡ ಶರಣಾರ್ಥಿಯನ್ನು ಹೇಳ್ತಾ, ನಮ್ಮ ಜೊತೆಯೇ ಬಂದು ಎಲ್ಲಿರಿ ಅಜ್ಜರ ಅಂತ ಕೇಳಿದ್ರು ನಾನು ಜೇರಟಿ ಶಾಸ್ತ್ರಿಗಳ ಮಠದ ಕಾರ್ಯಕ್ರಮಕ್ಕೆ ಹೊಂಟೀನಿ ಅಂದಗಳೇನೆ, ನೀವೆಲ್ಲಿರಿ, ನಿಮ್ಮಲ್ಲೇ ಹೊಂಟಿದ್ದೆವು ನಾವು ಅಂತಂದರು. ಇಲ್ಲ, ನಾವು ನೀವು ಸೇರಿ ಅಲ್ಲಿಗೆ ಹೋಗೋಣ ಅಂತೇಳಿ ನಮ್ಮ ಸಮೇತ ಬಂದು ಸನ್ಮಾನಗೊಂಡಿರ್ತಕ್ಕಂಥ ಅವರು ಕೂಡ ಹುಟ್ಟಿಲಿನಿಂದನೂ ಕೂಡ ಪ್ರಪಂಚದಲ್ಲಿ ಇದ್ದುಕೊಂಡು ಪಾರಮಾರ್ಥವನ್ನು ಮಾಡ್ತಾ ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಸಮಾಜಕ್ಕೆ ಕೊಡ್ತಿರ್ತಕ್ಕಂಥ ನಮ್ಮ ಕಾಚಾಪುರ ಗ್ರಾಮದ ಮಾಡಿಗೆ ಮನೆತನದ ಬಸವರಾಜ ಮಾಡಿಗೆಯವರು ಕೂಡ ಅನಂತ ಶರಣಾರ್ಥಿಯನ್ನು ಹೇಳ್ತಾ, ಭಾಳ ಸುಂದರವಾಗಿ ನಿಮಗೆ ಹಾಡಿದ್ರು. ನಮ್ಮ ಅಪ್ಪಗಳು ನೀ ಹಾಡಪ್ಪ ತಲೆ ದಿಮ್ ಅಂದ್ಬಿಟ್ಟದ ಅಂದರು. ತಲೆ ಎಲ್ಲರಿಗೂ ತಣ್ಣ ಮಾಡುವಂಥ ಮಡಿವಾಳಪ್ಪನ ನೆನಪುಗಳನ್ನು ಮಾಡಿಕೊಟ್ರು ನಮ್ಮ ಶಿವಲಿಂಗ ಗವಾಯಿಗಳು ಚಿಣಿಮಿಗೇರಿ. ಭಾಳ ಪ್ರಸಿದ್ಧಿ ಚಿಣಿಮಿಗೇರಿ ಮಹಾಂತ ಒಳ್ಳೆಯ ವರವನ್ನು ಕೊಟ್ಟಿದ್ದಾನ. ಈರೈ ಗವಾಯಿಗಳಂತಿದ್ರು ಮೈಸೂರಾಗಿ ಎಲ್ಲೇ ನಾನು ಅಂಥ ಒಳ್ಳೆ ಕಲಾವಿದರನ್ನು ಕೊಟ್ಟಿರ್ತಕ್ಕಂಥ ಚಿಣಿಮಿಗೇರಿ ಗ್ರಾಮದ ಶಿವಲಿಂಗ ಗವಾಯಿಗಳವರೇ ನಮಗೆಲ್ಲ ಚಿರಪರಿಚಿತರು. ನನಗಿಲ್ಲಿ ಕೂತು ಮಾತಾಡೋಕೆ ಎಲ್ಲ ಸಜ್ಜು ಮಾಡಿದವರು ನಮ್ಮ ಶಾಂತಕುಮಾರ ಜೇರಟಿಗೆ. ಒಳ್ಳೆಯ ತಬಲಾವಾದಕರು, ನಮ್ಮ ಮ್ಯಾಲ ವಿಶೇಷ ಪ್ರೇಮ. ನೀ ಹಿಂಗೆ ಇರಬೇಕು, ನಾವು ಹಿಂಗೆ ಬರಬೇಕು ಅಂತ ತಿಳ್ಕೊಂಡು ದಿಟ್ಟ ನೇರ ಮಾತುಗಳನ್ನು ಆಡ್ತಾ ನನ್ನನ್ನು ಬೆಳೆಸಿದಂಥ ಇವರ ನಮ್ಮ ತಾಯಿ ತಂದೆಗಳಂತ ಇಲ್ಲಿ ನಿಮ್ಮ ಮುಂದೆ ಹೇಳಬಹುದು. ಮಡಿವಾಳಿ ಶಾಸ್ತ್ರಿಗಳು ಶಾಂತಕುಮಾರ್ ಆಪತ್ತಿನ ದಿನದಲ್ಲಿ ನನಗೆ ಗಟ್ಟಿ ಧೈರ್ಯ ಹೇಳಿ ಇಲ್ಲಿ ಕುಂತು ಮಾತನಾಡುವಂಥ ಶಕ್ತಿಯನ್ನು ತುಂಬಿದವರು ಉಭಯ ಸೋದರರು. ಅಪ್ಪುಗಳು ಮುಂದೆ ಹೇಳಬೇಕಾಗ್ತದೆ. ಅಂಥವರನ್ನು ಮತ್ತೊಮ್ಮೆ ನಾನು ಶರಣಾರ್ಥಿಯನ್ನು ಹೇಳ್ತಾ, ನಮ್ಮ ಸಿದ್ದೇಶ್ವರ ಶಾಸ್ತ್ರಿಗಳು ಅವರು ಕೂಡ ಅವರು 4 ಜನ ಸೋದರರು, ಅವರು ಗಟ್ಟಿ ಮಾತನಾಡುವಂಥವ್ರು. ಮತ್ತು ಅವ್ರ ಜೊತೆ ಇರತಕ್ಕಂಥ ಅಳಿಯಂದಿರು ಚನ್ನಬಸಯ್ಯ ಮತ್ತು ನಮ್ಮ ಬಸಯ್ಯ ಚೆನ್ನಯ್ಯ ಸ್ವಾಮಿಗಳು ಬಹಳ ಸುಂದರವಾಗಿ ನಮ್ಮ ಮಡಿವಾಳಿ ಶಾಸ್ತ್ರಿಗಳು ಶಾಂತಕುಮಾರ ಜೇಟಿ ಒಳಗೆ ಬಂದಿದೊಳಗೆ ಬೆಳೆದು ಕೂಡ ಅವರು ಕೂಡ ಒಂದು ವ್ಯಕ್ತಿತ್ವವನ್ನು ಗಳಿಸಿಕೊಂಡಿರ್ತಕ್ಕಂಥವ್ರು. ಅವ್ರ ತಂದೆ ಕೂಡ ಸರ್ವಗುಣದ ಸಂಪನ್ನರಾಗಿರ್ತಕ್ಕಂಥ ಸೋಲಾಪುರ ಶರಣಯ್ಯನ ಮಕ್ಕಳು ಚಿರಂಜೀವಿಗಳು ಶಿವಶರಣಯ್ಯ. ಅಂಥವ್ರಿಗೂ ಕೂಡ ಶರಣಾರ್ಥಿಯನ್ನು ಹೇಳ್ತಾ, ಏನು ಮಾತೆಲ್ಲ ನೀವು ಭಾಳ ಕೇಳಿ, ನೀವು ಮಾತುಗಳನ್ನು ಕೇಳಿ ಏನು ಮಾಡ್ತೀರಿ ಅಂತ ನನಗೊಂದು ಚಿಂತೆ. ನೀವು ಮಾತು ಹೇಳಿರಿ, ನೀವು ಮಾತು ಕೇಳಿರಿ, ಏನೂ ಆಗಿಲ್ಲೇ ಅಂತ ಮಡಿವಾಳಪ್ಪನ ಹಾಡಿನೊಳಗೆ ಬಂತದು. ಪಾಮರರು ನಾವು ಮನುಷ್ಯರಲ್ಲ ಅಂದ ಮಡಿವಾಳಪ್ಪ. ನೋಡಿ ಪಾಮರ ಅಂದ. ಪಾಮರ ಅಂತ ನಾವು ಎದಕ್ಕೆ ಅಂತೀವಿ? ಭಾಳ ವೈಖರ್ಯದಿಂದ ಪಾಮರ ಶಬ್ದ ಬಳಸಿದೇವಂತಂದ್ರ ಅದು ರಾಕ್ಷಸದ ನಾಮನೇ ಪಾಮರ ನಾಮ. ಪಾಮರರಂದ್ರು ಭಾಳ ದೊಡ್ಡ ವೈಭವೀಕರಣದ ಮಾತಲ್ಲದು, ರಾಕ್ಷಸ ವೃತ್ತಿ ಮಾತ. ಪಾಮರ ಜನ್ಮ ಭಾಳ ಕೊಟ್ಟಿ ಯಾಕಾಗಬಾರದು, ಗುರುವಿಗೆ ಬೆಟ್ಟಿ
ಸಾರ್ಥಕರ ಏನಾಯಿತು ನೀ ಹುಟ್ಟಿ ಸುಮ್ಮನೆ ವ್ಯಾಳಗಳದಿ ಗಾಳಿಯ ಮಟ್ಟಿ. ಮನುಷ್ಯ ಮತ್ತು ಮುಂದೆ ಹೇಳ್ಯಾರ ಅವ್ರು ಭಾಳ ಚಂದ ಹೇಳ್ಯಾರ. 6 ಮಂದಿ 3 ಮಂದಿ 8 ಮಂದಿ ಸುಮ್ಮನೆ ವ್ಯಾಮೋಹಕ್ಕೆ ಮೋಜಿಗೆ ಮೋಜು ಪ್ರತಿಸೃಷ್ಟಿ. ಇದು ಮೋಜಿನಿಂದ ಈ ಜಗತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವೆಲ್ಲ ಜನ್ಮ ತಾಳಿರ್ತಕ್ಕಂಥದ್ದು ಮೋಜಿಗೆ ಮೋಜಿದು ಪ್ರತಿಸೃಷ್ಟಿ. ಆ ಮೋಜು ಇರಲಿಲ್ಲ ಅಂದ್ರೆ ಈ ಜಗತ್ತು ಉತ್ಪತ್ತಿ ಆಗ್ಲಕ್ಕೆ ಸಾಧ್ಯ ಇಲ್ಲದು. ಅದರ ಹಿಡ್ಕೊಂಡು ಹೇಳ್ಯಾರ, ನಾವು ಮೋಜಿನಿಂದ ಬಂದು ಹುಟ್ಟಿದವರು ಅನ್ನೋದಕ್ಕಿಂತ ಗುರುವಿನ ಭೇಟಿಯಾಗ್ರಿ. ಗುರುವಿನ ಭೇಟಿ ಆಗದೇವಂದ್ರ ಆ 8 ವಿಚಾರಗಳು, 8 ವಿಷಯದ ವಿಚಾರ, 6 ಮಂದಿ ಕೂಡ ಅನುಗೆಟ್ಟಿ ಅವು ನಿಮ್ಗೆ ತಿಳಿತದೇನು? ಅವ 6 8 ಅಂದ್ರೆ ನಿಮ್ಗೆ ತಿಳಿತಿದೇನೋ ಬಿಡುತ್ತಿದೇನೋ ಗೊತ್ತಿಲ್ಲ. ತಿಳಿದವರಿಗೆ ತಿಳಿತಿದ್ದು 6 3 8 1 ಇವೆಲ್ಲವನ್ನು ಒಳಗಿಟ್ಟು ಭಗವಂತ ಮ್ಯಾಗೊಂದು ತೊಗಲ ಲೇಪನ ಮಾಡಿ ಸಣ್ಣ ರಕ್ತದ ರಂಧ್ರಗಳನ್ನು ಇಟ್ಟಿದಾನ. ಆ ರಕ್ತದ ಒತ್ತಡದಿಂದ ನಾವು ಅನುಗಟ್ಟಿವಿ, ಪಾಮರರಾಗಿವಿ, ರಾಕ್ಷಸ ವೃತ್ತಿ ಉಳ್ಳವರಾಗಿವಿ. ಆ ರಕ್ತವನ್ನ ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ನೀ ಗುರುವಿನ ಭೇಟಿಯನ್ನ ಆಗು. ಈ 6 ಗುಣದಿಂದ ಪಾರಾಗಲಿಕ್ಕೆ, 8 ಮದಗಳಿಂದ ಹೊರಗೆ ಬರಲಿಕ್ಕೆ, ಈ 3 ವಿಷಯಗಳಿಂದ ಮ್ಯಾಲ ಬರ್ಲಾಕ, ಆ ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳಾಕ, ಅದಕ್ಕೆ ನೀನು ಸುಮ್ಮನೆ ವ್ಯಾಳೆಗಳಿಬೇಡ, ಅಲ್ಲಿ ಇಲ್ಲಿ ಕುಂತು ಮಾತಾಡಿ ಗುರುವಿನ ಭೇಟಿಯಾಗು. ನೀ ಹುಟ್ಟಿದಕ್ಕೆ ಸಾರ್ಥಕ ಆಗ್ತದ ಅಂತಂದ್ರು. ನಾವು ಬಹಳ ಕೆಟ್ಟಿವಿ, ಮೋಹಕ್ಕೆ ಬಹಳ ಕೆಟ್ಟಿವಿ, ಮದಕ್ಕೆ ಬಹಳ ಕೆಟ್ಟಿವಿ, ಮತ್ಸರಕ್ಕೆ ಬಹಳ ಕೆಟ್ಟಿವಿ. ಕೆಲವೊಂದಕ್ಕೆ ಕೆಟ್ಟು ಬಿಟ್ಟಿವಿ ನಾವೆಲ್ಲ. ಹೇಳಿಲ್ಲ ಬಸವಣ್ಣ, ಮಂಡೆ ಮಾಸಿದೊಡೆ ಮಜ್ಜನವಗೈಯವರು, ಬಟ್ಟೆ ಮಾಸಿದೊಡೆ ಮಡಿವಾಳಗಿತ್ತವರು, ಮನವು ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವಂತಂದ್ರು. ಇವು ಬಟ್ಟಿ ಹೊಲಸಾದ್ರ ಮಡಿವಾಳನ ಕೈಲಿ ಹಚ್ಚಿ ಡ್ರೈ ಕ್ಲೀನ್ ಮಾಡಿಸ್ಕೊಳಕ್ ಬರ್ತದ. ಮೈ ಹೊಲಸಾದ್ರೆ ಈಗ ಶಾಂಪೂ ಬಂದವು, ಸಾಬು ಬಂದವು, ಹಚ್ಕೊಂಡು ಸ್ವಚ್ಛ ಮಾಡ್ಕೊಳಕ್ ಬರ್ತದ. ಇವು ಎರಡರಕ್ಕಿಂತ ಭಾಳ ಹೊಲಸಾಗ್ತದಂತ ಮನಸ್ಸು. ಇದಕ್ಕೆ ಸಾಬಾನ್ ನಡೆಯಂಗಿಲ್ಲ, ಇದಕ್ಕೆ ಇಂಜೆಕ್ಷನ್ ನಡೆಯಂಗಿಲ್ಲ, ಇದಕ್ಕೆ ಗುಳಿಗೆ ನಡೆಯಂಗಿಲ್ಲ, ಇದಕ್ಕೆ ತಪ್ಪಲ ಬೇರೆ ಬಡ್ಡಿ ನಡೆಯಂಗಿಲ್ಲ. ಹೇಳದ ಬಸವಣ್ಣ, ಈ ಹೊಲಸಾದ ಮನಸ್ಸನ್ನ ನೀವು ಹೆಂಗ್ ಹೊಲಸಾಗ್ತದಂತಂದ್ರ, ಮುಟ್ಟಿದ್ರೆ ಹೊಲಸಾಗ್ತದ, ನೋಡಿದ್ರೆ ಹೊಲಸಾಗ್ತದ, ಶಬ್ದ ಕೇಳಿದ್ರೆ ಹೊಲಸಾಗ್ತದ, ಭೋಗಿಸಿದ್ರೆ ಹೊಲಸಾಗ್ತದ. ಈ ಹೊಲಸು ತೊಳ್ಕೊಳ್ಳಾಕ ಈ ಸಾಬೂನ ಶಾಂಪೂ ಬೇರ ಬಡ್ಡಿ ತಪ್ಪಲ ಇಲ್ಲ. ಕೂಡಲ ಸಂಗನ ಶರಣರ ಅನುಭವ ಮಾಡು. ಈ ಸಂಗಮನಾಥ ಜೇರಟಿಗೆ ಮಹಾನ್ ತಪ್ಪುಗಳಂತ ನೀವು ಅನ್ಕೊಂಡ್ರಿ ಅಂತಂದ್ರ ನಿಮ್ಮ ಮನಸ್ಸಿನ ಕೊಳೆ ಹೋಗ್ತದ. ಮಹಾನ್ ತಪ್ಪುಗಳ ಬಾಯಿ ಅವರು ನುಡಿಯಿಂದ ಬರತಕ್ಕಂಥ ಶಬ್ದದ ಸ್ಪರ್ಶದಿಂದ ನಿಮ್ಮ ಮೈಲಿಗೆಯನ್ನು ಹೋಗ್ತದ. ಅದಕ್ಕೆ ಇವೆಲ್ಲದಕ್ಕಿಂತ ಇವು ರೂಪ ರಸ ಗಂಧ ಸ್ಪರ್ಶದಿಂದ ಬಹಳ ಹೊಲಸಾಗ್ತದ. ಆ ಹೊಲಸನ್ನು ತೊಳ್ಕೊಳ್ಳಿಕ್ಕೆ ಕೂಡಲ ಸಂಗನ ಶರಣ ಅನುಭವ ಮಾಡುವಂತ ಬಸವಣ್ಣವರು ಹೇಳಿದ್ರು. ಮಡಿವಾಳಪ್ಪನವರು ಹಿಂಗ ಗಳಿಬೇಡ, ಗುರುವಿನ ಭೇಟಿಯಾಗು ಅಂತ ತಿಳ್ಕೊಂಡು ಹೇಳಿದ್ರು. ಅದೇ ಕಾರಣಕ್ಕೆ ನಮ್ಮ ಶಾಸ್ತ್ರಿಗಳು, ನೀವೇನಾರ ತಿನ್ರಿ ಮೊದಲು ಲಿಂಗ ಕಟ್ಕೊಳ್ರಿ. ನೋಡ್ರಿ, ಮನಸ್ಥಿತಿ ಪ್ರಪಂಚ ಒಂದು ದಿಕ್ಕಿನಲ್ಲಿ ಹೋಗ್ಲಕತ್ಯದ. ಬಾಳ ಮಂದಿ ಹಿಂದೂಗಳಿಗೆ ಮುಸಲ್ರು ಮಾಡ್ಲಕತ್ಯಾರ, ಬಾಳ ಮಂದಿ ಹಿಂದೂಗಳಿಗೆ ಕ್ರಿಶ್ಚಿಯನ್ ಮಾಡಕತ್ಯಾರ, ಬಾಳ ಮಂದಿ ಜನರಿಗೆ ಜೈನರು ಸೆಳ್ಕೊಳಕತ್ಯಾರ, ಹರಿದು ಹಂಚಿ ಹಿಂದೂ ಧರ್ಮ ಹೋಗಾಕತ್ಯಾದ. ನೀವೆಲ್ಲರೂ ಎಚ್ಚರ ಆಗಬೇಕು. ಮತ್ತೆ ಲಿಂಗ ಕಟ್ಟ್ಯಾರ ಅಂದಗಳೇನೆ ಸ್ವಾಮಿಗಳು ನಮ್ಗಿಂತ ದೊಡ್ಡವರಾತಾರ ಅಂತ ತಪ್ಪು ತಿಳ್ಕೊಳ್ಬಾರ್ದು. ಬಂತು ದುರಂತ. ಈಗ ಕಟ್ಕೋಬೇಕೇ ಲಿಂಗ. ನೀವು ಏನೇರೆ ಮಾಡ್ರಿ ಎಂಥರೆ ಮಾಡ್ರಿ, ಲಿಂಗ ಕಟ್ಕೊಂಡ್ರಿ ಅಂದ್ರೆ ಅರುವುಳ್ಳವ್ರು ಆಗ್ತೀರಿ, ಲಿಂಗ ಕಟ್ಕೊಳ್ಳಿಲ್ಲ ಅಂದ್ರೆ ಮರವುಳ್ಳವ್ರು ಆಗ್ತೀರಿ. ನೀವು ಲಿಂಗ ಎದರ ಕುರುಹು ಅಂದ್ರೆ ಅರಿವಿನ ಕುರುವದ ಲಿಂಗ. ಸುಮ್ಮನೆ ಕಟ್ಕೊಳ್ಳೋದಿಲ್ಲದು. ನಮ್ಮ ಮರುವಿನ ಮನಸ್ಸನ್ನ ಅರಿವಿನ ದಡದ ಕಡೆಗೆ ಸೆಳೆಯುವಂಥದ್ದು ಲಿಂಗದಲ್ಲಿ ಆದ ಲಿಂಗದಲ್ಲಿ. ಅಂತ ಲಿಂಗವನ್ನು ಕಟ್ಟಿಕೊಂಡು ನೀವು ಅರಿವುಳ್ಳವರಾಗಬೇಕು, ಎಚ್ಚರ ಆಗಬೇಕು, ಮರುವಿನಿಂದ ದೂರ ಆಗಬೇಕು. ಅದಕ್ಕೆ ನೀವೆಲ್ಲರೂ ಲಿಂಗವಂತರಾಗಿ ಲಿಂಗ ಕಟ್ಟಿಕೊಂಡು ಅಪ್ಪುಗಳು ಎಲ್ಲ ಈಗ ನೋಡ್ರಿ, ಮಡಿವಾಳ ಶಾಸ್ತ್ರಿಗಳು ಹೇಳಿದ್ರು, ಕಡಿಗೆ ರುದ್ರಾಕ್ಷಿಯರೇ ಕಟ್ಕೋರಿ ಅಂದ್ರು.
ಹಿಂದೂ ಧರ್ಮದ ಸಂಕೇತಗಳ ಅಲಂಕಾರ ಮಾಡ್ಕೊಳ್ರಿ. ನೀವು ಧರ್ಮ ಹರಿದು ಹಂಚಿ ಹೋಗ್ತದ ಅಂತಕ್ಕಂಥ ನೋವನ್ನು ಇವತ್ತೆಲ್ಲ ಸಂತರು ಮಹಾತ್ಮರು ಎಲ್ಲರೂ ಹೇಳಕತ್ತಾರೆ. ಅದಕ್ಕೆ ನೀವು ಅಂಥ ಕೆಲಸವನ್ನ ಪರಮ ಪೂಜ್ಯರು ತಕ್ಷಣ ಮಾಡಿ ಕೀರ್ತಿ ಪಡ್ಕೊಳ್ಬೇಕು. ಮಡಿವಾಳಪ್ಪಗಾಚಾರ ಮಾಡಿ ಮರುಳಾರಾಧ್ಯರ ಮಡಿವಾಳಪ್ಪಗಾಚಾರಿ ಮರುಳಾರಾಧ್ಯರ ಕೀರ್ತಿಯನ್ನು ಪಡ್ಕೊಂಡ್ರು. ಮಹಂತ ಪ್ರಖ್ಯಾತನಾದ. ಇವತ್ತು ಅಂತ ಕೆಲಸ ನಮ್ಮ ವಿರಕ್ತರು ನಮ್ಮ ಪಟ್ಟದೇವರು ಮನಸ್ಸು ಮಾಡವರು. ಹರಿದು ಹಂಚಿ ಹೋಗಕತ್ತಿದೆ, ಜನ ಹರಿದು ಹಂಚಿ ಹೋಗಕತ್ತವ. ಎಲ್ಲಿ ನಾವು ದೀಕ್ಷಾ ಕೊಟ್ಟಿವಿ ಅಂದ್ರೆ ನಮ್ಮನ್ನ ಎಲ್ಲಿ ಮೀರುತ್ತಾನೋ ಮೀರಿದ್ರ ಪರವಿಲ್ಲ. ಆದರ್ಶ ಬಹಳ ದೊಡ್ಡದಿರ್ತದ. ಆದರ್ಶ ಬಹಳ ದೊಡ್ಡದು. ನಿನ್ನ ಲಿಂಗದ ಮಹಿಮೆನಿಂದ ಒಬ್ಬ ಶಿಷ್ಯ ಉದ್ಧಾರ ಆದನಂದ್ರ ವಿರಕ್ತ ಮಠದ ಮಹಾಂತಗಳ ಆದರ್ಶ ಈ ಸೂರ್ಯಚಂದ್ರವರ ಈರೊಳಗೆ ಆಗ್ತದಂತಕ್ಕಂಥ ಪರಿಕಲ್ಪನೆ ನಮ್ಮ ಪಟ್ಟದೇವರಿಗೆ ವಿರಕ್ತಿಗೆ ಬರಬೇಕು. ಅಂದಾಗ ಮಾತ್ರ ಇದು ಧರ್ಮ ಬೆಳಿಲಿಕ್ಕೆ ಸಾಧ್ಯದ, ಈ ಧರ್ಮ ಉಳಿಲಿಕ್ಕೆ ಸಾಧ್ಯದ. ಇಲ್ಲೇ ಅಂದ್ರ ನಾವು ಒಂದು ದಿನ ಕ್ರಿಶ್ಚಿಯನ್ರ ಗ್ಯಾರಂಟಿನೇ ಭಾಳ ಫಾಸ್ಟ್ ಅದ, ಭಾಳ ಫಾಸ್ಟ್ ಅದ, ಭಾಳ ಫಾಸ್ಟ್ ಅದ. ಬಡದಾಡಕತ್ತನ ಮೋದಿ ಯೋಗಿ ಹಿಂದೂ ಧರ್ಮ ಗಟ್ಟಿ ಮಾಡಬೇಕು ಮಾಡಬೇಕು ಮಾಡ್ಬೇಕಂತ ಪರದೇಶಗಳಿಂದ ಕ್ರಿಶ್ಚಿಯನ್ರ ಅಂತ ಕಂಪ್ಲೀಟ್ ಇನ್ನು 50 ವರ್ಷದೊಳಗ ಎಲ್ಲಾ ಜಗತ್ತೇ ಕ್ರಿಶ್ಚಿಯನ್ ಆಗ್ತದಂತ ಅವ್ರು ಹೇಳಕತ್ತಾರ. ಏನೇ ಇರಲಿ ಏನ್ಯಾಕಾಗಲಕ್ಕ ನೀವು ಮಾತ್ರ ಅರುಳ್ಳವ್ರಾಗ್ರಿ, ಅರುಳ್ಳವ್ರಾಗ್ರಿ. ನಿಮ್ಮೊಳಗೆ ಎಚ್ಚರವನ್ನ ಯಾವತ್ತು ಹೊಯ್ದಾಡಬೇಕು. ನಿಮ್ಮ ಮನಸ್ಸ ಸುಂದರ ಆಗಬೇಕು, ನಿಮ್ಮ ಮನಿ ಶೃಂಗಾರ ಆಗಬೇಕು ಅಂತಂದ್ರ ನಿಮಗೆ ಮೊದಲ ಜ್ಞಾನ ಆಗಬೇಕು. ಜ್ಞಾನ ಆಯ್ತು ಅಂತಂದ್ರೆ ಏನಾಗ್ತದ? ಜ್ಞಾನ ಆದ್ರೆ ಉಳ್ಳಾಕ್ ಬರ್ತದೆ, ತಿಲ್ಲಕ್ ಬರ್ತದ್ರಿ. ಕಳು ಮಾಡಿದ್ರೆ ರೊಕ್ಕ ಬರ್ತದೆ, ಏನು ಮೋಸ ಮಾಡಿದ್ರೆ ಬಂಗಾರ ಬರ್ತದೆ, ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ಫಲ ಬರ್ತದೆ. ಇವು ಹೊಲ ಫಲ ನಿಮಗೆ ಇವು ಹೊಲ ಸುಖ ಕೊಡುವಲ್ಲ. ಅವರು ಆಯ್ತು ಅಂತಂದ್ರ ನಿಮ್ಮ ಜೀವನನೇ ಸ್ವರ್ಗ ಸಮಾನ. ಜ್ಞಾನ ಆಯ್ತಂದ್ರ ನಿಮ್ಮ ಜೀವನನೇ ಸುಂದರ ಜೀವನ. ಜ್ಞಾನ ಆಯ್ತಂದ್ರೆ ಇಲ್ಲಿ ಏನು ಕೆಟ್ಟ ಕೆಲಸಗಳು ಮಾಡಾಕ ಮನಸ್ಸೊಪ್ಪಂಗಿಲ್ಲ, ವ್ಯಸನದ ಕಡೆಗೆ ಹೋಗಾಕ ಮನಸ್ಸೊಪ್ಪಂಗಿಲ್ಲ. ನೀವು ದುಡಿಬೇಕು, ನಿಮ್ಮ ಬಡತನ ನೀಗಿಸ್ಕೋಬೇಕು, ಸಂತೋಷ ಪಡಬೇಕು, ಮಸ್ತ್ ಉಣ್ಬೇಕು, ಮಸ್ತ್ ಇರಬೇಕು. ಇದೇ ಅರಿವಿನ ಸಂಕೇತ. ಇದು ಅರಿವಿನ ಸಂಕೇತ. ನಮಗೆ ಅರಿವಿರ್ಲಿಲ್ಲ ಅಂದ್ರೆ ಸೋಮಾರಿನೇ ನಾವು. ಸುಮ್ಮನೆ ಗಾಳಿಯ ಮಟ್ಟಿ ಯಾರದರೆ ಮಾತಾಡಿ ಏನರೇ ಮಾತಾಡಿ ನಮ್ಮ ಜೀವನ ಹಾಳು ಮಾಡಿಕೊಳ್ಳೋದಕ್ಕಿಂತ ಮಹಾಂತ ಶಿವಯುಗಳ ಸನ್ನಿಧಾನದಲ್ಲಿ ನೀವು ಸೇವಾ ಮಾಡಿದ್ರಿ ಅಂದ್ರೆ ನಿಮ್ಮ ಜೀವನ ಸುಖ ಆಗ್ತದೆ, ನಿಮ್ಮ ಜೀವನ ಪಾವನ ಆಗ್ತದೆ. ನಮ್ಮ ಮಡಿವಾಳ ಶಾಸ್ತ್ರಿಗಳು ನಾಡೆಲ್ಲ ತಿರುಗಾಡಿ ಧರ್ಮದ ಒಂದು ಸಂಕೇತವನ್ನ ಚೆಲ್ಕೊಂತ ಹೊಂಟಾರ. ಅವರಿಗೆ ನಮಗೆ 30 ವರ್ಷ ಗೆಳೆತನ ಅದ. ಇವತ್ತಿಗೂ ಕೂಡ ನಮ್ಮ ಅವಿನಾಭಾವ ಸಂಬಂಧ ಹಂಗೆ ಅದ. ಅದಕ್ಕೆ ಎಲ್ಲರೂ ಒಂದು ಕಾಯಿ ಒಡೆದು ಸುಖ ಸಿಗಲಿ ಅಂತಾರ, ಒಂದು ಊದು ಕಡ್ಡಿ ಹಚ್ಚಿ ಸುಖ ಸಿಗಲಿ ಅಂತಾರ, ಒಂದಿಷ್ಟು ರೊಕ್ಕ ಕೊಟ್ಟರು ಸುಖ ಸಿಗ್ತದೇನೋ ಅಂತಾರ. ಏನೇರೇ ಕೊಟ್ಟರು ಸುಖ ಸಿಗ್ತದನ್ನು, ನನ್ನ ಹೆಸರು ಹೇಳ್ತಾರನ್ನು, ನನಗೆ ಶಾಲ್ ಹೊಚ್ತಾರನ್ನು, ನನಗೆ ಏನಾರ ಕೊಡಂಗಾರನು. ಇವು ಕೊಟ್ಟು ಎಲ್ಲ ಸುಮ್ಮನೆ ನಿಮ್ಮ ಆನಂದಕ್ಕ. ಜೀವನದಲ್ಲಿ ವ್ಯಾವಹಾರಿಕ ಜೀವನದಲ್ಲಿ ಮನಸ್ಸು ಜಿಗುಪ್ಸೆ ಆದಾಗ ನಿಮ್ಗೆ ಪ್ರೋತ್ಸಾಹ ಕೊಟ್ಟಂಗ ಸೇವಾ ಮಾಡ್ರಿ, ದಾನ ಧರ್ಮ ಮಾಡ್ರಿ ಅಂತ ಹೇಳಿ ನಿಮ್ಗೆ ಇವತ್ತು ಸತ್ಕಾರ ಮಾಡಿದ್ರು ಇದು ನಡಿಬೇಕು ಕಾರ್ಯ ಅಂತ. ಇವತ್ತೆಲ್ಲರಿಗೆ ಸತ್ಕಾರ ಮಾಡಲಿಲ್ಲ, ಅಂಥ ಕೆಲಸ ಮಾಡಿದವ್ರಿಗೆ ಗುರುತಿಸಿ ಮಡಿವಾಳ ಶಾಸ್ತ್ರಿಗಳವರೆಲ್ಲ ಅಂತ ಇಂಥ ಶಾಲ ಸುಮ್ಮನೆ ಹೊಚ್ಚವ್ರಲ್ಲ, ತಿಳ್ಕೊಂಡು ತಿಳಿದವ್ರಿಗೆ ಹೊಚ್ಚವ್ರು ಇವರು. ಹಂಗಿಲ್ಲ ಅನ್ನೋದು ಮಾಡಿದಾಗ ರೊಕ್ಕ ಕೊಡ್ತಾರೆ, ಹೊಚ್ಚೆ ಹೋಗ್ತಾರೆ ರೊಕ್ಕ ಜಮಾ ಶಾಲ ಬಹಳ ದೊಡ್ಡದು ಕಿಮ್ಮತ್ತಿದ್ದದ. ಈ ಸನ್ಮಾನದ ಹೆಸರೇ ದೊಡ್ಡ ಕಿಮ್ಮತ್ತದ. ದುಡ್ಡಿಗೆ ಕಿಮ್ಮತ್ತಿರಲಿಲ್ಲ, ಅವ್ರ ವ್ಯಕ್ತಿತ್ವ ಕಿಮ್ಮತ್ತು ಉಳ್ಳುವಂತ ಸನ್ಮಾನ. ಆ ಸನ್ಮಾನದಲ್ಲಿ ದುಡ್ಡನ್ನು ಪರಿಗಣಿಸ್ಲಕ್ಕೆ ಹೋಗುವ. ಆ ಸನ್ಮಾನ ನಮ್ಮನ್ನು ಗುರುತಿಸಿಕೊಂಡು ಬರಬೇಕು. ನಾವು ಆ ಸನ್ಮಾನಕ್ಕೆ ಬಾಜಿರ ಆಗಿಬೇಕು ಅಂತಂದ್ರ ಸುಖ ನಮಗೆ ಸಿಗಬೇಕಂದ್ರೆ ಒಬ್ಬರು ಮಹಾತ್ಮರು ಹೇಳ್ತಾರ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದನೆ ಬರಿದೆ ಸುಖ ಭೋಗ ದೊರಕುವುದಂತೆ. ಏನಂದ್ರೆ ಅವರು ಮಹಾಂತ ಸ್ವಾಮಿಗಳು ಸೇವಾ ಮಾಡಿದನ್ರಿ, ಗುರು ಸೇವಾ ಮುಗೀತು, ಸುಖ ಸಿಗಲಿಲ್ಲ. ಹರ ಪೂಜೆ ದಿನ ವೀರಗಂಟಿ ಮಡಿವಾಳ ಪೂಜೆ ರೇವಣ ಸಿದ್ಧಂತ ಮಾಡಿದ್ರಿ, ಸುಖ ಸಿಗಲಿಲ್ಲ. ಅವು ಎರಡರ ಮುಂದೆ ಮತ್ತೆ ಹೇಳ್ತಾರ, ವರ ಪುಣ್ಯ ಇರಬೇಕಂತ ನಿಮಗೆ. ವರ ಪುಣ್ಯ ಇವು ಎರಡು ಇದ್ದು ಅಂದ್ರ ಸುಖ ಸಿಗ್ತದ. ಸುಮ್ಮನೆ ಸುಖ ಸಿಗುವುದುಂಟೆ ಆತ್ಮ ಅಂತ ಹೇಳಿದ್ರು. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೇನೆ ಬರಿದೆ ಸುಖ ಸಿಗಂಗಿಲ್ಲ. ನೀವು ದುಡಿಲಾರ್ದೇನೆ ನಿಮ್ಗೆ ದುಡ್ಡು ಬರಂಗಿಲ್ಲ.
ನೀವು ಕಾರ್ಯ ಮಾಡಲಾರ್ದೆ ನಿಮ್ಗೆ ದುಡ್ಡು ಬರಂಗಿಲ್ಲ, ನೀವು ಮನಸ್ಸು ಮಾಡಿ ಪ್ರಯತ್ನ ಮಾಡದೇ ನಿಮ್ಗೆ ದುಡ್ಡು ಬರಂಗಿಲ್ಲ. ಇವೆಲ್ಲವೂ ಕೂಡ ನಮ್ಮ ಲೌಕಿಕದ ಜೀವನ ನಡಿಬೇಕು ಅಂತಂದ್ರೆ ಗುರುಗಳ ಸೇವಾ ಮಾಡಬೇಕು, ಹರನ ಪೂಜೆ ಮಾಡಬೇಕು, ನಮ್ಮ ಕ್ರಿಯಾ ಪ್ರಯತ್ನ ದಿನನಿತ್ಯ ನಡೆದಿರಬೇಕು. ಅಂದಾಗ ದುಡ್ಡು ಜಮಾ ಆಗಿ ನಮಗೆ ಸುಖ ಸಿಗ್ತದ, ಅಂದಾಗ ನಮ್ಮ ಮನೆತನ ಸುಂದರ ಆಗ್ತದ, ನಾವು ಎಲ್ಲ ಆನಂದ ಬರಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ತಾವೆಲ್ಲರಿಗೂ ತಿಳ್ಕೊಂಡು, ಈಗ ಸಮಯನೂ ಭಾಳ ಆಗ್ಯದ, ನಾವು ಮತ್ತೆ ಇನ್ನೂ ಒಂದು 100 ಕಿಲೋಮೀಟರ್ ಹೋಗ್ಬೇಕು. ಅಪ್ಪುಗಳ ಆಶೀರ್ವಾದವನ್ನು ನಾವು ನೀವೆಲ್ಲರಿಗೂ ಕೇಳಿಸಿ ಪುನೀತರಾಗೋಣ. ನಾಳೆಗಿರ್ತದೆ ಅಪ್ಪುಗಳ ನಾಳೆಗಿರ್ತದೆ ಅಂತ ಅದಕ್ಕೆ ನಮ್ಮ ಮೇಲೆ ಬಿಟ್ಟಾರ. ಭಾಳ ಚಲೋ ಆಯಿತು, ಸಮಯ ಆಗ್ಯದ. ಈಗ ಮಂಗಲವನ್ನು ಹಿಂಗೆ ಈ ಕಾರ್ಯಕ್ರಮ ನಡೀಲಿ, ನಾವು ಎಲ್ಲರೂ ಭಾಗಿಗಳಾಗೋಣ, ಸೇವಾ ಮಾಡೋಣ, ದಾನ ಮಾಡೋಣ. ಯಾರೇ ಕೊಡ್ಲಾರ್ದವ್ರು ಕೊಡಲಿ, ಅವರು ಕೇಳಂಗಿಲ್ಲ, ಕೊಡ್ರಿ. ಏನು ನಡೆಯುವಂಥ ಕಾರ್ಯ ನಡೀಲಿ. ಅದಕ್ಕೆ ನಡೆಯುವ ಕಾರ್ಯಕ್ಕೆ ನಿಮ್ಮ ಧರ್ಮ ಭಾಳ ಮುಖ್ಯ, ನಿಮ್ಮ ದಾನ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಡಿವಾಳ ಶಾಸ್ತ್ರಿಗಳನ್ನು, ಶಾಂತಕುಮಾರ ಜೇರ್ಟಿಯವರನ್ನು, ನಮ್ಮ ಸಿದ್ದೇಶ ಶಾಸ್ತ್ರಿಗಳನ್ನು, ಅವರೆಲ್ಲ ಈ ನಮ್ಮ ವೀರಗಂಟಿ ಮಡಿವಾಳ ಗದ್ದಿಗೆ ಮಠದ ಪರಿವಾರದವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಶರಣಾರ್ಥಿಯನ್ನು ಹೇಳಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶಿವಾಂಬುಯ್ಯ ಅಂತ ಒಂದು ಅದ ನನ್ನ ಕೆಲಸ. ಮಡಿವಾಳ ಶಾಸ್ತ್ರಿ ತುಲಾಭಾರ ಮಾಡ್ಬೇಕಂತೀನಿ. ಅವರು ಹೊಟ್ಟೆ ಇದಾಗ್ಯಾರ, ಅದಕ್ಕೆ ತೀರ್ಮಾನ ಅಪ್ಪುಗಳೇ ತಗೋಬೇಕು. ಮಹಂತ ಅಪ್ಪುಗಳು ಅವ್ರಿಗೆ ಏನು ಹೇಳ್ತಾರ ಅವ್ರಿಗೆ ತುಲಾಭಾರ ಮಾಡಿ ಸಂತೋಷ ಪಡ್ಬೇಕಂತೀನಿ. ಇಬ್ಬರಿಗೆ ಅವ್ರ ಸೋದರ ಸರ್ಬರಿಗಿರ್ತಕ್ಕಂಥ ಬಂಟೂರು ಬಸವರಾಜ ಗವಾಯಿಗಳಿಗೆ ಇವರೊಬ್ಬರಿಗೆ ಮಾಡ್ಬೇಕಂತೀನಿ. ಆ ಕೆಲಸ ಅತಿ ಶೀಘ್ರದಲ್ಲಿ ನೆರವೇರಿಸಲಿ. ನಾನು ಒಂದು ಸಣ್ಣ ಗುಡಿ ಕಟ್ಟಕತ್ತೀನಿ. ಆ ಗುಡಿಗೆ ಉದ್ಘಾಟಕನ ಅಪ್ಪುಗಳಿಗೆ ಕರೆಸ್ತೀನಿ. ಒಂದಿನ ಮಸ್ತ್ ವಿರಕ್ತರಿಗೆ, ಒಂದಿನ ಮಸ್ತ್ ಪಟ್ಟಿದ್ದೇವ್ರಿಗೆ, ಒಂದಿನ ಮಸ್ತ್ ಸಾಧುರಿಗೆ, ಒಂದಿನ ಮಸ್ತ್ ಭಕ್ತರಿಗೆ ಎಲ್ಲರನ್ನು ಕರೆಸಿ ಆ ಮಂದಿರವನ್ನು ಲೋಕಾರ್ಪಣೆ ಮಾಡೋದದ. ಅಪ್ಪುಗಳಿಗೆ ಭಾಳ ಸಲ ಭಿನ್ನ ಮಾಡ್ಕೊಂಡಿನಿ. ನಾ ಎಲ್ಲೆಲ್ಲಿ ಕಾರ್ಯ ಮಾಡೀನಿ ಅಲ್ಲೆಲ್ಲಿ ಭಿನ್ನ ಮಾಡ್ಕೊಂಡಿನಿ. ಅವ್ರು ಬಂದಿಲ್ಲ, ಏನೋ ಕಾರಣಗಳು, ಅವ್ರಿಗೆ ಏನೇನೋ ತೊಡಕಿದ್ದು ಬಂದಿಲ್ಲ. ನಾಯರೇ ಅವ್ರ ಮ್ಯಾಲ ತಾಯಿ ಪ್ರೀತಿ ಅದ, ಮತ್ತು ಅವ್ರು ನಮ್ಮ ಮ್ಯಾಲ ಪ್ರೀತಿ ಅದ ಇಲ್ಲ, ಏನೂ ಇಲ್ಲ, ಖರೆ ಅದು ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ. ಬಂದಿರೋ ಅದಕ್ಕೆ ಆ ತಾಯಿ ಹೃದಯ ಅವರಲ್ಲಿ ಇರೋಣದ್ರಿಂದ ಅವ್ರ ಎರಡು ಮಾತುಗಳನ್ನು ಆಡಿದ್ದೀನಿ ಅಂತ. ಅದಕ್ಕೆ ಆ ಕಾರ್ಯವನ್ನು ಅಪ್ಪಗಳು ಅಪ್ಪಣೆ ಕೊಟ್ಟಿದ್ದಾರೆ. ಆ ಲೋಕಾರ್ಪಣೆ ಗುಡಿಗೆ ನಂಬಲಿನ ನಾವು ಯಾರಿಗೆ ಭಿಕ್ಷೆ ರೊಕ್ಕ ರೂಪಾಯಿ ಪರಿಸ್ಥಿತಿ ಮಾಡ್ಕೊಂಡು 4 ಜನ ಕಟ್ಕೊಂಡು ಊರೂರು ಮನೆ ತಿರುಗೋರಲ್ಲ. ಹೆಂಗೋ ಗುಡಿ ನಡೆದದ, ಹೆಂಗೋ ಕಾರ್ಯ ಕೈ ಮಾಡಿ ಕೈ ತೊಳ್ಕೊಬೇಕಂತೀನಿ. ಅದಕ್ಕೆ ಮಡಿವಾಳ ಶಾಸ್ತ್ರಿಗಳು ನಿಂದಿರಬೇಕು. ನಿಂತು ಅಂದ್ರೆ ಗುಡಿ ಆಗಿಬಿಡ್ತದೆ. ಈ ಗರ್ಭಗುಡಿನೂ ಆಗ್ಯದ, ಲಿಂಗನೂ ಆಗ್ಯದ. ಇನ್ನು ಮಂಟಪ ಹಾಕಿ ಶಾಸ್ತ್ರಿಗಳು ಒಂದು 11 ದಿನ ಆರಣದಲ್ಲ ಮಾಡ್ಯಾರ. ಇವ್ರಿಗೆ ಹಿಡಿಯೋದಾಗಂಗಿಲ್ಲ, ನಮ್ಮನ್ನು ರೊಕ್ಕ ವಸೂಲಿ ಮಾಡೋದಾಗಂಗಿಲ್ಲ. ಎಲ್ಲಿ ಮೋಸದಿಂದ ರೊಕ್ಕ ವಸೂಲಿ ಮಾಡಿ ಯಾಕೆ ಆಳ್ರಿಗೆ ಕೈ ಕೊಟ್ಟರು? ಸುಮ್ಮನೆ ನೀವು ಕೊಟ್ಟದ್ದನ್ನು ಗವಾಯಿಗಳಿಗೆ ಹಂಚದ, ನೀವು ಕೊಟ್ಟದ್ದನ್ನು ಸ್ವಾಮಿಗಳು ಕಾಣಿಕೆ ಕೊಡೋದ, ನಿಮ್ಮಂತ ಕರ್ಕೊಂಡು ಉಣ್ಣೋದದ. ಜೈ ಹೋ ಜೈ ಭೋಲೆನಾಥ್ ಅನ್ನೋದು. ಅಲ್ಲೇ ಇಟ್ಟಲ್ಲೇ ಹೋಗಿಬಿಡ್ತದೆ. ಎಷ್ಟು ಮಂದಿ ಏನೋ ಮಾಡಿ ಇಟ್ಟೋಗ್ಯಾರ, ನಾನು ಅರ್ಥ ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ. ನಿಮ್ಮ ದುಡ್ಡು ನನಗೆ ಅವಶ್ಯ ಇಲ್ಲ. ಯಾವಾಗ ನಿಮ್ಮ ದುಡ್ಡು ಬಂದು ನಮ್ಮನ್ನು ಏನು ಮಾಡ್ತದೋ ಗೊತ್ತಿಲ್ಲ. ಹಂಗೆ ಬರೋದು, ಹಾಗೆ ಉಳೋದು, ಹಾಗೆ ಖಾಲಿ ಆಗದ ಅನ್ನತಕ್ಕಂಥ ಸಿದ್ಧಾಂತ ನನ್ನದಿರೋದ್ರಿಂದ ಅದು ಮಡಿವಾಳ ಶಾಸ್ತ್ರಿಗಳ ಗುಡಿ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮ ಮುಂದಾಳತ್ತು ಅವರೇ ಇರ್ತಾರೆ, ಅವರೇ ಮಾಡ್ತಾರೆ. ನಮ್ಗೇನೋ ತಿಳಿಯಂಗಿಲ್ಲ. ಸುಮ್ಮನೆ ನೀವು ಎರಡು ಮಾತಾಡದೆ ಹ್ಯಾಂಗೆ ಬಂದು ಮಾತಾಡೀನಿ. ಅವ್ರು ಇರ್ತಾರೆ, ಅಪ್ಪುಗಳು ಇರ್ತಾರೆ. ಎಲ್ಲ ಈ ನಮ್ಮ ಭಾಗದ ನಾವು ಇಲ್ಲೇ ಹುಟ್ಟಿ ಬೆಳೆದು ಹೋಗಿ, ನಾನು ಇಲ್ಲೇ ಹುಟ್ಟಿ ಬೆಳೆದು ಹೋಗಿನಿ. ಮತ್ತು ಆ ಕಡೆ ಹೋಗಿ ಇವೆಲ್ಲ ವೇಷಭೂಷಣಗಳೆಲ್ಲ ಮಾಡ್ಕೊಂಡು ಬಂದೀವಿ. ಮತ್ತು ಅದರೊಳಗೆ ಇಟ್ಟು ಧರ್ಮ ಕಾರ್ಯ ಮಾಡಬೇಕು, ಪೂಜ್ಯರ ಸೇವಾ ಮಾಡಬೇಕು, ಸದ್ಗತಿ ಮಾಡ್ಕೊಳ್ಬೇಕಂತ ಹೊಂಟೀವಿ. ಅದಕ್ಕೆ ಅಂಥ ಕಾರ್ಯಕ್ರಮ ಕೂಡ ಆಮಂತ್ರಣ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ರಾತ್ರಿ ಆಗ್ಯದ.